ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಯಾವುದಪ್ಪ ಅಂತಂದರೆ ನೆಕ್ಸ್ಪ್ರೋ ಫಾಸ್ಟ್ 40 mg ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ನೆಕ್ಸ್ಪ್ರೋ ಫಾಸ್ಟ್ 40 mg ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಇದರ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಮತ್ತು ಸಾಲ್ಟ್ ಕಂಪೋಸಿಷನ್ ಮತ್ತು ಬೆನಿಫಿಟ್ಸ್, ಯೂಸಸ್ ಮತ್ತು ಮಾಲಿಕ್ಯೂಲ್ ನೇಮ್, ಅದರ ಏನಾದರೂ ಟಿಪ್ಸ್, ಹೆಲ್ತ್ ಮತ್ತು ಎಲ್ಲದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ಈ ಒಂದು ನೆಕ್ಸ್ಪ್ರೋ ಫಾಸ್ಟ್ 40 mg ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಟೊರೆಂಟೋ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮಾಡ್ತಾ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತಾ ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮ್, ಸಾಲ್ಟ್ ಕಂಪೋಸಿಷನನ್ನು ನೋಡೋದಾದ್ರೆ ಇದರಲ್ಲಿ ನಿಮಗೆ ಒಂದು 40 mg ಸಿಗುತ್ತೆ ಅಂತಂದ್ರೆ ಎಸ್ಮೋಪ್ರೋಜಾಲ್ ಟ್ಯಾಬ್ಲೆಟ್ ಒಂದು 40 mg ಸಿಗುತ್ತೆ. ಮತ್ತು ಇದರಲ್ಲಿ ಮತ್ತೇನು ಸೋಡಿಯಂ ಬೈಕಾರ್ಬೋನೇಟ್ ಅನ್ನೋದು ಆ್ಯಡ್ ಮಾಡಿರ್ತಾರೆ. ಮತ್ತು ಆ್ಯಸ್ ಎ ಬಫರ್ ಆಗಿ ಈ ಒಂದು ಟ್ಯಾಬ್ಲೆಟಲ್ಲಿ ಏನು ಮಾಡ್ತಾರೆ, ಇದನ್ನು ಈ ಒಂದು ಮಿಕ್ಸಲ್ಲಿ ಈ ಒಂದು ನೆಕ್ಸ್ಪ್ರೋ ಫಾಸ್ಟ್ 40 ಆ್ಯಡ್ ಮಾಡಿರ್ತಾರೆ. ಮತ್ತು ಇದರ ಒಂದು ಯೂಸಸ್, ಬೆನಿಫಿಟ್ಸ್ ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಡಾಕ್ಟರ್ಗಳು ಬರೆದು ಕೊಡ್ತಾರೆ ಅಂತ ನೋಡೋದಾದ್ರೆ ಮೊದಲಿದ್ದಾಗಿ ಬಂದುಬಿಟ್ಟು ಮತ್ತು ಸ್ಟಮಕ್ ಆ್ಯಸಿಡ್ ಪ್ರೊಡಕ್ಷನ್ ಹೆಚ್ಚಿಗಿದ್ದಾಗ ಅಂತಂದು ನಿಮ್ಮದು ಏನಾದರೂ ಒಂದು ಈಗ ಆಹಾರವನ್ನು ಅಥವಾ ಏನಾದರೂ ಹೊರಗಿನ ಪದಾರ್ಥಗಳನ್ನು ತಿಂದಾಗ ಏನಾಗುತ್ತೆ, ಆ್ಯಸಿಡ್ ಹೆಚ್ಚಿಗೆ ಆಗ್ತಾ ಇರುತ್ತಲ್ಲ, ಆ ಒಂದು ಆ್ಯಸಿಡನ್ನು ಏನು ಮಾಡ್ತದೆ ಕಡಿಮೆ ಮಾಡೋ ಸಲುವಾಗಿ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಮತ್ತು ನೋಡೋದಾದ್ರೆ ಮತ್ತು ಇದು ಒಂದು ಗ್ಯಾಸ್ಟ್ರೋ ಇಸೋಫಾಗಲ್ ರಿಫ್ಲೆಕ್ಸ್ ಡಿಸೀಸಸ್ ಅಂತಂದರೆ GERD ಅಂತ ಕರೀತಾರೆ. ಇದು ಶಾರ್ಟ್ ಫಾರ್ಮ್ ಆಗಿ GERD ಅಂತ. ಇದಕ್ಕೂ ಸಹ ಏನು ಮಾಡ್ತಾರೆ, ಡಾಕ್ಟ್ರು ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ ಮತ್ತು ಇದನ್ನು ಯೂಸ್ ಮಾಡಲಿಕ್ಕೆ ಹೇಳ್ತಾರೆ. ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಗ್ಯಾಸ್ಟ್ರೋ ಆ್ಯಸಿಡ್ ಇಸೋಫಾಗಲ್ ರಿಫ್ಲೆಕ್ಸ್ ಅಂತಂದ್ರೆ ಏನಾಗುತ್ತೆ, ನಾವು ತಿಂದಂಥ ಆಹಾರ ಏನಾಗುತ್ತೆ ಹೊರಗೆ ಅಂತಂದ್ರೆ ಏನಾಗುತ್ತೆ, ಗ್ಯಾಸ್ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಡರ್ಕಿ ಅಂತಾರಲ್ಲ, ತೇಗ ಅಂತಾರಲ್ಲ, ಆ ರೀತಿ ನಿಮಗೆ ಅನುಭವ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪೆಪ್ಟಿಕ್ ಅಲ್ಸರಿಗೆ ಸಹ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಪೆಪ್ಟಿಕ್ ಅಲ್ಸರ್ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ಒಂದು ಸ್ಟಮಕ್ಕಲ್ಲಿ ಏನಾಗುತ್ತೆ, ಈ ರೀತಿ ಓಪನ್ ಸೋರ್ಸ್ ಅಂತಂದರೆ ಓಪನ್ ಏನಾಗುತ್ತೆ, ಒಂದು ಅದು ಹುಣ್ಣು ಟೈಪ್ ಏನಾಗುತ್ತೆ, ಈ ರೀತಿ ನಾವು ತೋರಿಸಿದ್ರೆ ಈ ರೀತಿ ಏನಾಗುತ್ತೆ ಸ್ಟಮಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏನಂತಾರೆ ಪೆಪ್ಟಿಕ್ ಅಲ್ಸರ್ ಅಂತ ಕರೀತಾರೆ. ಈ ಒಂದು ಪೆಪ್ಟಿಕ್ ಅಲ್ಸರ್ ಡಿಸೀಸಿಗೆ ಸಹ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಯಾವುದಕ್ಕೆ ಮತ್ತೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅನ್ನೋದಾದ ಒಂದು ZES ಅನ್ನುವಂಥದ್ದು ಅಂತಂದರೆ ಜೂಲಿಯಂಜರ್ ಎಲಿಸನ್ ಸಿಂಡ್ರೋಮ್ ಅನ್ನುವಂಥದ್ದು ಒಂದು ಡಿಸೀಸ್ಗೆ ಈ ಒಂದು ಟ್ಯಾಬ್ಲೆಟನ್ನ ಯೂಸ್ ಮಾಡ್ತಾರೆ. ಈ ಒಂದು ಜೂಲಿಯಂಜರ್ ಎಲಿಸನ್ ಸಿಂಡ್ರೋಮ್ ಏನಾಗುತ್ತೆ ಅಂತಂದರೆ ಏನಾಗುತ್ತೆ, ಒಂದು ಗ್ಯಾಸ್ಟ್ರಿನ್ ಹಾರ್ಮೋನ್ ಅನ್ನುವಂಥದ್ದು ಏನಾಗುತ್ತೆ ಹೆಚ್ಚಿಗೆ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ ಆ್ಯಸಿಡ್ ಫಾರ್ಮೇಷನ್ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ. ಈ ರೀತಿ ಆ್ಯಸಿಡ್ ಫಾರ್ಮೇಷನ್ ಯಾವಾಗ ನಿಮಗೆ ಹೆಚ್ಚಿಗೆ ಆಗುತ್ತಲ್ಲ ಆ್ಯಸಿಡ್ ಫಾರ್ಮೇಷನ್, ಅವಾಗ ಪೆಪ್ಟಿಕ್ ಅಲ್ಸರ್ ಆಗಲಿಕ್ಕೆ ಏನಾಗುತ್ತೆ ಆಗ್ತದೆ. ಈ ಒಂದು ಪೆಪ್ಟಿಕ್ ಅಲ್ಸರ್ ಆತಂದ್ರೆ ಏನಾಗುತ್ತೆ, ನಿಮಗೆ ಹೊಟ್ಟೆ ಪೇನ್ ಬರುತ್ತೆ, ಎಸಿಡಿಟಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಟ್ಯಾಬ್ಲೆಟ್ ಏನು ಮಾಡ್ತಾರೆ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ, ಜೂಲಿಯಂಜರ್ ಎಲಿಸನ್ ಸಿಂಡ್ರೋಮ್ ಅಂತ. ಮತ್ತು ಬಂದ್ಬಿಟ್ಟು ಈ ಒಂದು ಟ್ಯಾಬ್ಲೆಟನ್ನು ಏನೆಲ್ಲ ಅಂದ್ರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳಾಗ್ತಾವಂತ ನೋಡೋದಾದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಹೆಡ್ಡೇಕ್ ಆಗುತ್ತೆ, ಕಾನ್ಸ್ಟಿಪೇಷನ್, ಡಯೋರಿಯಾ ಮತ್ತು ಸ್ಟಮಕ್ ಪೇನ್, ನಾಸಿಯಾ, ಇವೆಲ್ಲ ಒಂದು ಏನಾಗುತ್ತೆ ಸೈಡ್ ಎಫೆಕ್ಟ್ಗಳು ಆಗ್ತಾವೆ. ಇನ್ ಕೇಸ್ ಈ ಸೈಡ್ ಎಫೆಕ್ಟ್ ನಿಮ್ಗೆ ಏನು ಜಾಸ್ತಿ ಆಗೋಕೆ ಕುಂತಂದ್ರೆ ಡಾಕ್ಟ್ರಿಗೆ ಹೇಳಬೇಕಾಗುತ್ತೆ. ಡಾಕ್ಟ್ರಿಗೆ ಹೇಳಿ ಏನು ಮಾಡ್ತಾರೆ, ಒಂದು ಮೆಡಿಸಿನನ್ನು ಚೇಂಜ್ ಮಾಡ್ತಾರೆ, ಇಲ್ಲ ಅದು ಡೋಸನ್ನು ಏನು ಮಾಡ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ ಟ್ಯಾಬ್ಲೆಟನ್ನು. ಇದರ ಒಂದು ಡೋಸೇಜನ್ನು ನೋಡೋದಾದ್ರೆ ಡೋಸೇಜ್ ಬಂದುಬಿಟ್ಟು ಇದು ನಾವು ಏನಾಗುತ್ತೆ ಮೆಡಿಸಿನನ್ನು ಅಡ್ವೈಸರ್ ಬೈ ದ ಡಾಕ್ಟರ್ ಅಂತಂದರೆ ವೈದ್ಯರ ಸಲಹೆಯಂತೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ.
ಯಾಕಂತಂತಂದ್ರೆ ಆ ಒಂದು ಕಂಡೀಷನ್ ಏನಾಗುತ್ತೆ ಅಂತಂದ್ರೆ ಆ ಒಂದು ಡೋಸೇಜ್ ಏನಾಗುತ್ತೆ ಆ ಪೇಷಂಟ್ ಒಂದು ಒಂದು ಏನದು ನೀವು ಏನು ಅದು ಒಂದು ಕಾಯಿಲೆ ಇರುತ್ತಲ್ಲ ಅಥವಾ ಏನಾದರೂ ಒಂದು ಮೆಡಿಸಿನ್ ಕಂಡೀಷನ್ ಇರುತ್ತಲ್ಲ ಒಂದು ಪೇಷಂಟದ್ದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡೋಸ್ ಯಾವಾಗ ತೊಗೋಬೇಕು ಎಷ್ಟು ತೊಗೋಬೇಕು ಅನ್ನೋದನ್ನು. ಮತ್ತು ಈ ಒಂದು ಮೆಡಿಸಿನ್ ಡಾಕ್ಟ್ರ್ ಎಷ್ಟು ಎಲ್ಲಿ ಮಟ್ಟ ಹೇಳಿರ್ತೋ ಅಲ್ಲಿ ಮಟ್ಟನ ಮಾತ್ರ ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಸೇಫ್ಟಿ ಅಡ್ವೈಸನ್ನು ಏನೆಲ್ಲ ಸೇಫ್ಟಿ ಅಡ್ವೈಸನ್ನು ನಾನು ತೆಗೆದುಕೊಳ್ಬೇಕಂತಂದು ಈ ಟ್ಯಾಬ್ಲೆಟನ್ನು ನೋಡಿದ್ರೆ ಮೊದಲಿಗೆ ನಾನು ಈಗಾಗಲೇ ಹೇಳೋವಾಗ ಸೈಡ್ ಎಫೆಕ್ಟ್ ಬಗ್ಗೆ ಹೇಳಿದ್ದೀನಿ. ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೆ ಜಾಸ್ತಿ ಆಗ್ತಾ ಇತ್ತಂದ್ರೆ ಒಂದು ಮೆಡಿಸಿನ ಸ್ಟಾಪ್ ಮಾಡಿ ಡಿಸ್ಕಂಟಿನ್ಯೂ ಮಾಡಬೇಕಾಗುತ್ತೆ. ಇನ್ ಕೇಸ್ ಈ ಒಂದು ಮೆಡಿಸಿನ್ ನಿಮಗೇನು ಅಲರ್ಜಿ ಆಗುತ್ತಂದ್ರೆ ಆವಾಗ ಸಹ ಈ ಒಂದು ಮೆಡಿಸಿನನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಇನ್ ಕೇಸ್ ಏನೇ ಅದರ ಮೆಡಿಸಿನ್ ಇನ್ಫಾರ್ಮೇಷನ್ ಅಂತಂದ್ರೆ ನೀವೇನಾದರೂ ಮೊದಲೇ ಒಂದು ಮೆಡಿಸಿನ್ ತೆಗೆದುಕೊಳ್ತಾ ಇದ್ದೀರಾ ಅಂತಂದು ಯಾವುದಾದ್ರೂ ಮೆಡಿಸಿನ್ ಆಗಿರ್ಬೋದು, ಯಾವುದೇ ಒಂದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ನೀವು ಡಾಕ್ಟ್ರಿಗೆ ಅದನ್ನು ತಿಳಿಸ್ಬೇಕಾಗತ್ತೆ. ಮತ್ತು ಇನ್ ಕೇಸ್ ಏನಾದರೂ ಒಂದು ಲಿವರ್ ಕಿಡ್ನಿ ಪ್ರಾಬ್ಲಮ್ಸ್ ಮತ್ತು ಪ್ರೆಗ್ನೆಂಟ್ ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇದ್ದರೂ ಸಹ ಮೊದಲಿಗೆ ಏನು ಮಾಡಬೇಕಂತಂದ್ರೆ ಡಾಕ್ಟ್ರಿಗೆ ನೀವು ತಿಳಿಸ್ಬೇಕಾಗತ್ತೆ. ನಂತರ ಅವ್ರು ಮೆಡಿಸಿನನ್ನು ನೋಡಿ ಬರೆದು ಕೊಡ್ತಾರೆ. ಮತ್ತು ಈ ಒಂದು ಮೆಡಿಸಿನ್ ಏನು ಮಾಡಬೇಕಪ್ಪ ಅಂತಂದರೆ ಮಕ್ಕಳಿಂದ ಯಾವುದೇ ಮೆಡಿಸಿನನ್ನು ದೂರ ಇಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.